ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಗೌರಿ ಶಕ್ಕಿ ಸ್ಟುಡಿಯೋದ ಸಂಚಾರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನನ್ನ ಹೆಸರು ಕೈಲಾಸ್ ಅಂತ. ನಾನೊಬ್ಬ ಟ್ರಾವೆಲ್ ಎಂಥೂಸಿಯಾಸ್ಟ್, ವೈಲ್ಡ್ ಲೈಫ್ ಲವರ್ ಮತ್ತು ನೇಚರ್ ಲವರು. ಇವತ್ತಿನ ಒಂದು ಪ್ರಶ್ನೆ ಏನು ಅಂತಂದರೆ, ಬಹುಜನರಿಗೆ ಇರೋಂಥ ಪ್ರಶ್ನೆ ಏನು ಅಂತಂದರೆ, ಇವತ್ತೊಂದು ಶನಿವಾರ ಇದೆ, ಇಲ್ಲ ಒಂದು ಭಾನುವಾರ ಇದೆ, ನಾನು ಹೇಗೆ ಸ್ಪೆಂಡ್ ಮಾಡ್ಬೋದು ಈ ದಿನನ ಅಂತ ಒಂದು ಡೌಟ್ ಎಲ್ಲರಿಗೂ ಇರುತ್ತೆ. ಇವತ್ತೇನು ಮಾಡ್ಬೋದು ಅಂತ. ತುಂಬ ಜನ ಟಿ ವಿ ರಿಮೋಟ್ ಹಿಡ್ಕೊಂಡು ಅವ್ರಿಗೆ ಇಷ್ಟವಾಗಿರೋಂಥ ಪ್ರೋಗ್ರಾಮ್ ನೋಡ್ಕೊಂಡು ಎಂಡ್ ಮಾಡ್ತಾರೆ. ಕೆಲವರು ಹೋಟೆಲ್ಗೆ ಹೋಗಿ ಎಂಡ್ ಮಾಡ್ತಾರೆ, ಕೆಲವ್ರಿಗೆ ಏನೋ ಒಂದು ಫಿಲ್ಮ್ ನೋಡೋಗಿ ಎಂಡ್ ಮಾಡ್ತಾರೆ, ಕೆಲವು ಮಾಲ್ ಈ ಥರದ್ದೆಲ್ಲ ಹೋಗಿ ಏನು ವೀಕೆಂಡ್ನ ಎಂಡ್ ಮಾಡ್ತಾರೆ. ಅದನ್ನು ಹೊರತಾಗಿ ನೀವು ಇನೋವೇಟಿವ್ ಆಗಿ ನಿಮಗೆ ಮೆಮೊರಿ ಉಳಿಯೋಂಥದ್ದು ಏನು ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಒನ್ ಡೇ ಟಿಪ್ಸ್ ನಿಯರ್ ಬ್ಯಾಂಗ್ಳೂರ್ ಅಂತ ನೋಡೋದಾದರೆ, ಸೊ ಬೆಂಗಳೂರು ಸುತ್ತ ಹಲವಾರು ನೋಡೋಂಥ ಜಾಗಗಳಿದೆ. ಇದನ್ನ ಮೇಯ್ನಾಗಿ ನೀವು ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ರೆಫರ್ ಮಾಡಬೇಕು ಅಂತಂದರೆ ಕರ್ನಾಟಕ ecotourism.com ಅಂತ ಒಂದು ವೆಬ್ಸೈಟ್ ಸಹ ಇದೆ. ಅಲ್ಲಿ ಹಲವಾರು ರೀತಿಯ ಟ್ರೆಕ್ಸು, ಅಂದರೆ ಡೂಯಬಲ್ ಟ್ರೆಕ್ಸ್ ಇರ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿ ಇತ್ತಂದರೆ ಒಂದು ಮಗುನೂ ಕರ್ಕೊಂಡು ಹೋಗ್ಬೋದು. ಅಂದರೆ ಬಿಗಿನರ್ ಲೆವೆಲ್ ಟ್ರೆಕ್ ಇರ್ಬೋದು, ಒಂದು ಮೀಡಿಯಮ್ ಲೆವೆಲ್ ಟ್ರೆಕ್ ಆಗಿರ್ಬೋದು, ಮತ್ತು ಒಂದು ಸ್ಟ್ರೆಂಥನೆಸ್ ಟ್ರೆಕ್, ಈ ಥರದ್ದೆಲ್ಲ ಅಲ್ಲಿ ಕ್ಲೀನಾಗಿ ಮಾಡಿದೆ ವೆಬ್ಸೈಟಲ್ಲಿದೆ. ಈ ವೆಬ್ಸೈಟು ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದು ಕನ್ನಡದಲ್ಲೂ ಇದೆ ಮತ್ತು ಹಾಗೆ ಇಂಗ್ಲೀಷಲ್ಲೂ ಸಹ ಇದೆ. ಸೊ ಅದರೊಳಗಡೆ ವೆಬ್ಸೈಟಲ್ಲಿ ಹೋಗ್ತಿದ್ದಂಗೆ 250 ರೂಪಾಯಿ ಒಂದು ಟ್ರೆಕ್ಕಿಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಯಾವತ್ತೂ ನೀವು ಬುಕ್ ಮಾಡ್ತೀರಾ, ಪರ್ ಡೇ 250 ಮೆಂಬರ್ಸಿಗೆ ಮಾತ್ರ ಏನೋ ಅಲೋ ಇರೋದು. ತುಂಬ ಜನ ಇಲ್ಲ ಇದನ್ನ ಗೌರ್ಮೆಂಟ್ ಅವರು ಏನೋ ಡೆನ್ಸಿಟಿನ ಕಡಿಮೆ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ. ಆಬ್ವಿಯಸ್ ನಂಗೆ ಗೊತ್ತಿರೋಂಗೆ ಟಿಕೆಟ್ಸ್ ಎಲ್ಲ ಸಿಗುತ್ತೆ, ಹೋಗೋದು ಜನ ತುಂಬ ಕಡಿಮೆ, ಮತ್ತು ಈ ವೆಬ್ಸೈಟ್ ಸಹ ರೀಚ್ ಆಗೋದು ತುಂಬ ಜನ ಕಡಿಮೆ. ಆ ವೆಬ್ಸೈಟ್ ಆಲ್ರೆಡಿ ಹೇಳಿದೆ ಡಿಸ್ಕ್ರಿಪ್ಷನ್ಲಿರುತ್ತೆ ಅಂತ. ಸೊ ಇದು ಡಿಸ್ಟ್ರಿಕ್ಟ್ ವೈಸು ಡಿವೈಡ್ ಮಾಡಿದ್ದಾರೆ. ಸೊ ಬೆಂಗಳೂರು ಹತ್ತಿರ ಒಂದು 10 ಟ್ರೆಕ್ ಇದೆ. ಟ್ರೆಕ್ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯೋಂಥದ್ದು ಟ್ರೆಕ್ ಅಂತಲೇ ಅಲ್ಲ. ಸೊ ಒಂದು 2 hours ಟ್ರೆಕ್ಕು ಸಹ ಇದೆ, 1 hour ಟ್ರೆಕ್ ಸಹ ಇದೆ, ಒಂದು 30 minutes ಒಂದು ಸಣ್ಣ ಹೈಕ್ ಸಹ ಇರುತ್ತೆ. ಎಲ್ಲ ಥರದ್ದು ಬೆಂಗಳೂರು ಹತ್ತಿರದಲ್ಲಿ ಒಂದು 10 ಟ್ರೆಕ್ಸ್ನ ಹಾಗೆ ಅಂದರೆ ಈ ವೆಬ್ಸೈಟಲ್ಲಿದೆ. ಅಷ್ಟೇ ಅಲ್ಲ, ಬೆಳಗಾವಿ ಆಗಿರ್ಬೋದು, ಮೈಸೂರು ಮತ್ತು ಚಿಕ್ಕಮಂಗ್ಳೂರು, ಈ ಥರದ್ದು ಏನೇನಿದೆ ಅಲ್ಲೂ ಅಷ್ಟೇ. ಚಿಕ್ಕಮಂಗ್ಳೂರಲ್ಲಿ ಒಂದು 8-10 ಟ್ರೆಕ್ ಸಹ ಇದೆ ಇಲ್ಲಿ. ಸೊ ನೀವು ಅಲ್ಲಿನ ರೆಫರ್ ಮಾಡಿಕೊಂಡ್ರೆ ಈ ಪಿಕ್ಚರ್ಸ್ ಎಲ್ಲ ಸಿಗುತ್ತೆ. ಸೊ ಯಾವ ಥರ ಇದೆ ಅಂತ, ಮತ್ತು ಅಲ್ಲಿ ಏನೇನು ಹರ್ಡಲ್ಲಿದೆ, ಅಲ್ಲಿ ಯಾರ್ಯಾರು ಹೋಗ್ಬೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿ ಇರುತ್ತೆ. ಅದನ್ನ ನೀವು ಸರ್ಚ್ ಮಾಡಿ ಅಲ್ಲಿ ಬಂದು ಬೇರೆ ಬೇರೆ ಬ್ಲಾಗ್ಸು ಮತ್ತು ಯೂಟ್ಯೂಬಲ್ಲಿ ಎಷ್ಟೊಂದು ಜನ ವೀಡಿಯೋಸ್ ಎಲ್ಲ ಮಾಡಿರ್ತಾರೆ. ಸೊ ನೀವು ವೀಡಿಯೋಸ್ ಎಲ್ಲ ಅಲ್ಲಿ ಬಂದು ಕೀವರ್ಡ್ ತೊಗೊಂಡು ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಮಾಡೋದ್ರಿಂದ ಬ್ರೇಕ್ ದ ರೂಲ್ ಅಂತ ಏನು ಹೇಳ್ತೀವಿ, ನಾವು ಮನೇಲಿ ಕೂತ್ಕೊಂಡು ರೆಗ್ಯುಲರಾಗಿ ಮಾಡೋ ಕೆಲಸ, ರೆಗ್ಯುಲರ್ ಅಲ್ಲಿ ಇಲ್ಲಿ ಹೋಗೋ ಕೆಲಸ ಬಿಟ್ಟು ಒಂದು ಲೈಫಲ್ಲಿ ಒಂದು ಗ್ರೇಟ್ ಮೆಮೊರಿ ಕ್ರಿಯೇಟ್ ಆಗೋದಂತೂ ಸತ್ಯ ಅಂತ ನನಗನ್ಸುತ್ತೆ. ನಾವು ಹಲವಾರು ರೀತಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೀಟ್ ಮಾಡಬೇಕು ಅಂತಂದರೆ ಅಲ್ಲಿಗೆ ಎಲ್ಗೋ ಬಾ ಸಿಗೋಣ, ಈ ಥರ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದ್ರ ಹೊರತಾಗಿ ಒಂದು ನೇಚರ್ ಮಧ್ಯದಲ್ಲಿ ನಿಮ್ಮ ಫ್ರೆಂಡ್ಸ್ನ ಮೀಟಾಗಿ ಅವ್ರ ಜೊತೆ ಒಂದು ಫುಡ್ ಶೇರ್ ಮಾಡಿಕೊಂಡು ಅಲ್ಲಿ ಕಳೆಯುವಂಥ ಕಾಲ ತುಂಬಾ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಆ ಥರ ತುಂಬ ಪ್ಲೇಸಸ್ ಎಲ್ಲ ಇದೆ. ಇದನ್ನ ರಿಸರ್ಚ್ ಮಾಡ್ಕೊಂಡು ಹೋದರೆ ನಿಮಗೆ ಮಾಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟೊಂದು ನಮ್ಮ ಅಂದರೆ ಬೆಂಗಳೂರು ಸುತ್ತ ತುಂಬ ಕೆಲವುದು ಕಾಡುಗಳು ಮಧ್ಯದಲ್ಲಿ ದೇವಸ್ಥಾನ ಇದೆ. ಒಂದು ಶಿವಲ್ದಪ್ಪನ ಬೆಟ್ಟ ಅಂತ ಇದೆ. ಸೊ ಅದು ಸಹ ಒಂದು ವೈಲ್ಡ್ ಲೈಫ್ ಮಧ್ಯದಲ್ಲಿರೋಂಥದ್ದು. ನಿಮಗೆ ಚಾನ್ಸಸ್ ಇದೆ ಪ್ರಾಣಿಗಳು ನೋಡೋಕ್ಕೆ. ಅದೇ ಥರನೇ ಒಂದು ಮುಗ್ಗೂರು ಫಾರೆಸ್ಟ್ ಅಂತ ಇದೆ, ಅಲ್ಲೂ ಸಹ ಒಂದು ದೇವಸ್ಥಾನ ಇದೆ. ಸೊ ಅದು ಸಹ ನೋಡ್ಬೋದು. ಮತ್ತು ಕೌಚ್ಕಲ್ ಬೆಟ್ಟ ಅಂತ ಇಲ್ಲೇ ಒಂದು ಶಿವಗಂಗೆ ಹತ್ರ ಒಂದು ದೇವಸ್ಥಾನ ಬರ್ತದೆ. ಅದು ಒಂದು ಸ್ಟೇಟ್ ಫಾರೆಸ್ಟ್ರಿ ಕಾಡಿಗೆ ಸೇರೋಂಥದ್ದು. ಕರಡಿ ಗಿಡಿ ಆ ಥರದ್ದೆಲ್ಲ ನಿಮಗೆ ಬೇಕು ಅಂದರೆ ಸೈಟಿಂಗ್ಸ್ ಎಲ್ಲ ಆಗೋಂಥ ಒಳ್ಳೆ ಕಾಡದು. ಅದ್ರ ಮಧ್ಯದಲ್ಲಿ ದೇವಸ್ಥಾನ ಇದೆ. ಇದಕ್ಕೆ ಯಾವುದೇ ರೀತಿ ಸ್ಪೆಷಲ್ ಪರ್ಮಿಷನ್ಸ್ ಅಂತ ಬೇಕಾಗಿಲ್ಲ. ಸಿನ್ಸ್ ದೇವಸ್ಥಾನ ಆಗಿರೋದಕ್ಕೆ ನೀವೊಂದು ಹೋದರೆ ಒಂದು ದೇವಸ್ಥಾನಕ್ಕೆ ಹೋದಂಗಾಗುತ್ತೆ. ದೇವರ ಆಶೀರ್ವಾದ ಮತ್ತು ಅನುಗ್ರಹ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವೊಂದು ಪ್ರಾಣಿನ ಚಾನ್ಸಸ್ ಇದ್ದರೆ ಪ್ರಾಣಿಗಳು ಸಹ ನೋಡ್ಬೋದು. ಅಷ್ಟೇ ಅಲ್ಲದಂಗೆ ಒಂದು ನೇಚರ್ ಮಧ್ಯದಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡೋ ಅಂಥ ಒಂದು ನಿಮ್ಗೆ ಅವಕಾಶ ಸಿಗುತ್ತೆ. ನಾವು ಬೆಂಗಳೂರು ಅಂತ ನೋಡಿದಾಗ ಸಖತ್ತು ಕಂಜೆಷನ್ ಆಗಿದೆ ನಂದಿ ಬೆಟ್ಟದಲ್ಲಿ ಅಂತ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಟಿ ವಿ ರೇಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀವಿ. ಜನಕ್ಕೆ ಏನು ಅಂತಂದರೆ ಬೇರೆದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರಲ್ಲ, ಹಾಗಾಗಿ ಎಲ್ಲರೂ ಒಂದೇ ಕಡೆ ಹೋಗಿ ಸ್ಟಿಕ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಂದಿ ಹಿಲ್ಸ್ ಯಾರಿಗೆ ಹೋಗಬೇಕು ಅಂತ ಇರುತ್ತೆ, ಅದ್ರ ಪಕ್ಕದಲ್ಲೇ ಹುಲ್ಕಡಿ ಬೆಟ್ಟ ಅಂತ ಇದೆ, ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಸಹ ಇರುತ್ತೆ. ಬೆಂಗಳೂರಿಗೆ ಹೋದರೆ ಯಾವ ಊಟಿಗೆಲ್ಲ ಬಂದಿದ್ದೀವಿ ಅನ್ನೋ ಅಂಥ ಒಂದು ಫೀಲ್ ಕೊಡುತ್ತೆ. ನೀವು ಅದನ್ನು ಟ್ರೈ ಮಾಡ್ಬೋದು. ಮತ್ತು ದಿಬ್ಬಗಿರಿ ಅಂತ ಇದೆ, ನಂದಿ ಹಿಲ್ಸ್ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ, ಅಲ್ಲೂ ಸಹ ಒಂದು ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ದಿಬ್ಬಗಿರೇಶ್ವರ ದೇವಸ್ಥಾನ ಏನೋ ಈಶ್ವರನ ಗುಡಿ ಇದೆ. ಸೊ ಅದು ಸಹ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಇದೆಲ್ಲ ಮಾಡೋದ್ರಿಂದ ಟ್ರಾಫಿಕ್ ಕಂಜೆಷನ್ನ ನಾವು ಸ್ಟಾಪ್ ಮಾಡ್ಬೋದು. ಸೇಮ್ ಓಲ್ಡ್ ನಂದಿ ಹಿಲ್ಸ್ಗೆ ಹೋಗಿದರೆ ಇನ್ನೊಂದ್ಸಲ ಹೋಗಿ ತೊಂದರೆ ಇಲ್ಲ, ಬಟ್ ಆ ಟ್ರಾಫಿಕಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ ಈ ಥರ ಆಪ್ಷನ್ಸ್ ಎಲ್ಲ ಇಟ್ಕೊಂಡ್ರೆ ಬೇರೆ ಬೇರೆ ಜಾಗನ ನಮ್ಮ ಸಾಂಸ್ಕೃತಿಕ ನಗರದ ಏನೇನು ಜಾಗ ಇದೆ ಇದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ.
ಇಷ್ಟಲ್ಲದೆ ನಮ್ಮ ನೈಬರಿಂಗ್ ಡಿಸ್ಟ್ರಿಕ್ಸ್ ಏನಿದೆ ತುಮಕೂರು, ಇಲ್ಲ ಜಸ್ಟ್ 70 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಚಿನಗ ಬೆಟ್ಟ ಅಂತ ಇದೆ. ಮುಂಚೆ ಅಲೋ ಮಾಡ್ತಾ ಇರಲಿಲ್ಲ, ಈಗ ಕರ್ನಾಟಕ ಎಕೋ ಟೂರಿಸಮ್ ಅಂಡರ್ ಬಂದಿರೋದಕ್ಕೆ ಅದು ಸಹ ನಾವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು ಡಿ ದೇವರಾಯನ ದುರ್ಗ ಸ್ಟೇಟ್ ಫಾರೆಸ್ಟಿಗೆ ಸೇರೋಂಥ ಜಾಗ ಅದು. ಸೊ ಬೆಳಗ್ಗೆ ಹೋದರೆ ಅಲ್ಲಿ ವೈಬೇ ಬೇರೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಡಿ ಹಿಲ್ಸ್ಗೂ ಸಹ ನಾವು ಹೋಗ್ಬೋದು. ನಂದಿ ಹಿಲ್ಸ್ನೆಲ್ಲ ನಾವು ಅವಾಯ್ಡ್ ಮಾಡಿ ಬೇರೆ ಥರ ಬೆಟ್ಟ ನೋಡ್ಬೋದು. ಆಮೇಲೆ ರಾಮದೇವರ ಬೆಟ್ಟ ಅಂತ ಇಲ್ಲೇ ಸಿಗುತ್ತೆ. ಸೊ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ನಾವು ಹೋಗಿ ಸುತ್ತಾಡ್ಕೊಂಡು ಬಂದಿರೋದು, ಯಾರು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ತೊಗೊಂಡಿರೋಂಥ ಜಾಗಗಳು ನಾನು ಹೇಳ್ತಿರೋದು. ಅಷ್ಟೇ ಅಲ್ಲದೆ ರಾಮನಗರ ಹತ್ರ ಹೋದರೆ ತುಂಬ ಬೆಟ್ಟನ ಎಕ್ಸ್ಪ್ಲೋರ್ ಮಾಡ್ಬೋದು. ಅಲ್ಲಿ ಕೂಡ್ಗಲ್ ಬೆಟ್ಟ ಅಂತ ಇದೆ, ಅದು ಬಹುಶಃ ಎಲ್ಲರೂ ನೀವು ಫಿಲ್ಮು ಸೀರಿಯಲ್ಸಲ್ಲೆಲ್ಲ ನೋಡಿರ್ತೀರ. ಅದ್ರ ಪಕ್ಕನೇ ಇನ್ನೊಂದು ತಲವಾಡಿ ಬೆಟ್ಟ ಅಂತ ಇದೆ, ಅಲ್ಲೂ ಸಹ ತುಂಬ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತಂದರೆ ಸಾಕಷ್ಟು ಜಾಗಗಳಿದೆ. ಐ ಥಿಂಕ್ ನೀವು ಇದನ್ನು ಒಂದು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನೀವೇನಾರು ಟ್ರೈ ಮಾಡ್ತು ಅಂತಂದರೆ ನಿಮ್ಮ ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸಸ್ನ ನೀವು ಏನು ಸ್ಪೆಂಡ್ ಮಾಡ್ತೀರ ವೀಕೆಂಡು, ಅದು ಕಂಪ್ಲೀಟಾಗಿ ಒಂದು ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸ್ನ ನೀವು ತೊಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಎಲ್ಲ ಟ್ರಾವೆಲ್ ಮಾಡೋದ್ರಿಂದ ನೀವು ನಿಮ್ಮ ಸ್ಪೌಸ್ ಜೊತೆ, ನಿಮ್ಮ ಮಕ್ಕಳ ಜೊತೆ, ಇಲ್ಲ ನಿಮ್ಮ ಪೇರೆಂಟ್ಸ್ ಏನಾರು ಬಂದರೆ ನಿಮ್ಮ ಜೊತೆ ಜಾಯ್ನ್ ಆಯಿತು ಅಂದರೆ ಅವ್ರ ಜೊತೆ ಒಂದು ಸ್ಟ್ರಾಂಗ್ ಬಾಂಡ್ ವಿತ್ ನೇಚರ್ ಬೆಳೆಯುತ್ತೆ. ಸೊ ಇದಾಗಿತ್ತು ಒನ್ ಡೇ ಟ್ರಿಪ್ಸ್ ನಿಯರ್ ಬ್ಯಾಂಗ್ಳೂರ್ ಏನೇನು ಮಾಡ್ಬೋದು ಅಂತ ಒಂದು ಸಣ್ಣದಾಗಿ ನನಗೆ ತಿಳಿದಿರೋಂಥದ್ದು, ನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರೋಂಥದ್ದನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಈ ಎಪಿಸೋಡು ಒನ್ ಡೇ ಟ್ರಿಪ್ಸ್ ನಿಯರ್ ಬ್ಯಾಂಗ್ಳೂರು. ನೀವು ಎಕ್ಸ್ಪ್ಲೋರ್ ಮಾಡ್ತೀರ ಅಂತ ಅಂದ್ಕೊತೀನಿ. ಏನಾರು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ, ಏನಾರು ನಿಮ್ಗೆ ಏನಾರು ಕ್ವೈರೀಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.